ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಸಾಮಾನ್ಯವಾಗಿ ಜನವರಿ ತಿಂಗಳ 14ರ ನಂತರ ದೇಶದಲ್ಲಿ ಒಂದು ಮಳೆಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥ ಲಕ್ಷಣಗಳಿರಬೇಕಾಗಿತ್ತು. ಆದರೆ ಈ ಬಾರಿ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ನಾನು ಹಿಂದೆ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಡಿಸೆಂಬರ್ ತಿಂಗಳಿನಲ್ಲಿ ಜನವರಿ ಫೆಬ್ರವರಿ ತಿಂಗಳ ಆಸ್ಪಾಸ್ನಲ್ಲೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳಾದಂಥ ಪುದುಚೇರಿ, ತಮಿಳುನಾಡು, ಕೇರಳ, ಲಕ್ಷದ್ವೀಪ, ಕರ್ನಾಟಕ ಕೊಂಡ್ಕೊಂಡಂತೆ ಮಳೆಯ ಒಂದು ವಾತಾವರಣ ಹಾಗೆ ಮುಂದುವರಿತಕ್ಕಂಥ ಸಾಧ್ಯತೆಗಳಿವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೆ. ಅದರಂತೆ ಈಗಾಗಲೇ ಬಂಗಾಳ ಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರ ಎರಡೂ ಒಂದು ವಲಯದಲ್ಲೂ ಕೂಡ ಈ ಮಳೆಗೆ ಬೇಕಾದಂಥ ಒಂದು ಪೂರಕ ವಾತಾವರಣ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ಇನ್ನೂ ಕೂಡ ಅಂದರೆ ಜನವರಿ ತಿಂಗಳ 19ನೇ ತಾರೀಕು ಸಮೀಪಿಸಿದರೂ ಕೂಡ ಮಳೆಯ ವಾತಾವರಣ ಹಾಗೆ ಮುಂದುವರಿತಿರ್ತಕ್ಕಂಥದ್ದು. ಇದರ ಒಂದು ಬೆಳವಣಿಗೆ ಫೆಬ್ರವರಿ ತಿಂಗಳ 2ನೇ ವಾರದವರೆಗೂ ಕೂಡ ಮುಂದುವರಿತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳು ಕಂಡುಬರ್ತಾಯಿದೆ. ಹಾಗಾಗಿ ಮುಂದಿನ 2-3 ದಿನಗಳಲ್ಲಿ ಅಂದರೆ 20, 21, 22ರ ಒಂದು ಆಸ್ಪಾಸ್ನಲ್ಲಿ ಪುದುಚೇರಿ, ತಮಿಳುನಾಡು, ಲಕ್ಷದ್ವೀಪಗಳು, ಕೇರಳ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಮೋಡದ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಹಾಗೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ತಮಿಳುನಾಡು ಹಾಗೂ ಕೇರಳದಲ್ಲಿ ಹೆಚ್ಚು ಮಳೆ ಆಗಬಹುದು. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಈ ಒಂದು ಭಾಗದಲ್ಲಿ ಚದುರಿದಂತೆ ಮಳೆಯಾಗಬಹುದು. ಹೆಚ್ಚು ಮಳೆಯಾಗುವುದಿಲ್ಲ. ಇದರ ಒಂದು ಪ್ರಭಾವ ಇನ್ನೂ 2-3 ದಿನ ಹಾಗೆ ಇರುತ್ತೆ ಸ್ನೇಹಿತರೆ. ಹಾಗೆಯೇ ನೀವೊಂದು ನಾನೊಂದು ಸ್ಯಾಟಲೈಟ್ ಇಮೇಜನ್ನು ಕೂಡ ನಿಮಗೆ ತೋರಿಸ್ತೀನಿ. ಏನೆಲ್ಲ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ, ಯಾಕೆ ಈ ಒಂದು ಜನವರಿ ತಿಂಗಳ 19ನೇ ತಾರೀಕು ಅಂದರೆ ಈ ಜನವರಿ ತಿಂಗಳ 2ನೇ ವಾರ ಕಳೆದು 3ನೇ ವಾರ ಪ್ರವೇಶ ಆದರೂ ಕೂಡ ಆಗ್ತಾಯಿದ್ರು ಕೂಡ ಯಾಕೆ ಮಳೆ ಮುಂದುವರೆದಿದೆ ಅಂದರೆ ನೀವು ಗಮನಿಸ್ಬೋದು. ಒಂದು ಇಮೇಜನ್ನು ತೋರಿಸ್ತೀನಿ ಏನಾಗ್ತಿದೆ ಅಲ್ಲಿ ಅನ್ನೋದು. ನಾನಿಲ್ಲಿ ಏನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಿದ್ದೀನಿ ನೋಡಿ. ಈ ಒಂದು ಭಾಗದಲ್ಲಿ ಅಂದರೆ ಭೂಮಧ್ಯ ರೇಖೆಗೆ ಹೊಂದ್ಕೊಂಡಂತೆ ಭೂಮಿಯ ಸಮಭಾಜಕ ವೃತ್ತ ಪ್ರದೇಶ ಇದು. ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಈ ಒಂದು ಭಾಗವನ್ನು ಭೂಮಿಯ ದಕ್ಷಿಣಾರ್ಧ ಭಾಗ ಅಂತ ಕರಿತೀವಿ, ಮೇಲ್ಭಾಗವನ್ನು ಉತ್ತರಾರ್ಧ ಭಾಗ ಅಂತ ಕರಿತೀವಿ. ಹಾಗೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅಂದರೆ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಹಾದು ಹೋಗಿರ್ತಕ್ಕಂಥ ಈ ಒಂದು ಪ್ರದೇಶವನ್ನು ಭೂಮಿಯ ಸಮಭಾಜಕ ವಲಯ ಅಥವಾ ಭೂಮಧ್ಯ ರೇಖೆ ಅಂತ ಕರಿತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿರೋದನ್ನು ಗಮನಿಸ್ಬೋದು. ನಾನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ಭಾಗದಲ್ಲಿ ಪೆಸಿಫಿಕ್ ವಲಯಕ್ಕೆ ಸೇರಿಕೊಂಡಂತೆ ಅಂದರೆ ಪೆಸಿಫಿಕ್ ಮಹಾಸಾಗರ ವಲಯ ಪ್ರದೇಶದಲ್ಲಿ ಉಷ್ಣಾಂಶದಲ್ಲಿ ಕಡಿಮೆ ಅಂದರೆ ಇಳಿಮುಖಾಗಿರ್ತಕ್ಕಂಥದ್ದು. ಇದರ ಒಂದು ಪ್ರಭಾವದಿಂದಾಗಿ ಈ ಭಾಗದಿಂದ ಟ್ರೇಡ್ ವಿಂಡ್ಸ್ ಅಂತ ನಾವೇನು ಕರಿತೀವಿ, ವಾಣಿಜ್ಯ ಮಾರುತಗಳು ಅಂತ ಈ ಒಂದು ಭಾಗಕ್ಕೆ ಶಿಫ್ಟ್ ಆಗ್ತಿರ್ತಕ್ಕಂಥದ್ದು. ಅಂದರೆ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರದ ಮೂಲಕ ಆಫ್ರಿಕಾದ ಕಡೆಗೆ ಚಲಿಸ್ತಾ ಇರ್ತಕ್ಕಂಥದ್ದು. ಇದರ ಒಂದು ಪರಿಣಾಮವಾಗಿ ಕಳೆದ 2-3 ದಿನಗಳಿಂದ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಒಂದು ಮಳೆಯ ವಾತಾವರಣ ಸೃಷ್ಟಿಯಾಗಿರುವುದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಬೋದು. ಇದರ ಒಂದು ಪ್ರಭಾವ ದಕ್ಷಿಣ ಭಾರತದ ಮೇಲೆ ಹಾಗೆ ಶ್ರೀಲಂಕಾದ ಮೇಲೆ ಹೆಚ್ಚು ಬೀರಿರ್ತಕ್ಕಂಥದ್ದು. ಹಾಗಾಗಿ ತಮಿಳುನಾಡು, ಪುದುಚೇರಿ, ಶ್ರೀಲಂಕಾಕ್ಕೆ ಹೊಂದ್ಕೊಂಡಂತೆ ಹಾಗೆ ಕೇರಳ, ಲಕ್ಷದ್ವೀಪಗಳು, ಕರ್ನಾಟಕ ಅಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಇದರ ಒಂದು ಪ್ರಭಾವ ಎದುರಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆಯೇ ಮುಂದಿನ ಫೆಬ್ರವರಿ ತಿಂಗಳಲ್ಲೂ ಕೂಡ ಇದರ ಒಂದು ಪ್ರಭಾವ ಹಾಗೆ ಮುಂದುವರಿತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಫೆಬ್ರವರಿ ತಿಂಗಳ ಮೊದಲ ವಾರ, 2ನೇ ವಾರದಲ್ಲೂ ಕೂಡ ಇದೇ ಒಂದು ವಾತಾವರಣ ಮುಂದುವರಿತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತಿದೆ. ನಾನು ಹಿಂದೆ ನಿಮಗೆ ಹೇಳಿದಾಗಲೇ ಈ ಒಂದು ಭಾಗದಲ್ಲಿ ಅಂದರೆ ಪೆಸಿಫಿಕ್ ಮಹಾಸಾಗರ ಏನಿದೆ ನೋಡಿ, ಈ ಒಂದು ಭಾಗದಲ್ಲಿ ಮಳೆಗೆ ಬೇಕಾದಂಥ ಒಂದು ತೇವಾಂಶಭರಿತ ಮೋಡಗಳು ಸೃಷ್ಟಿಯಾಗ್ತಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಉಷ್ಣಾಂಶ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಉಷ್ಣಾಂಶದಲ್ಲಿ ಇಳಿಮುಖ ಆಗಿರುವ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಎಲ್ಲೇನೋ ತನ್ನ ಒಂದು ತಟಸ್ಥ ನೀತಿಯನ್ನು ಅನುಸರಿಸ್ತಿದೆ, ಲಾನೇನೋ ಇಲ್ಲಿ ಆರಂಭ ಆಗ್ತಾಯಿದೆ. ಇದರ ಒಂದು ಪ್ರಭಾವದಿಂದಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೂ ಕೂಡ ಭಾರತಕ್ಕೆ ಹೊಂದ್ಕೊಂಡಂತೆ ಒಂದು ಒಳ್ಳೆಯ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಸ್ಪಷ್ಟ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ನಾನು ಹಿಂದೆ ಕೂಡ ನಿಮಗೆ ಹೇಳಿದ್ದೀನಿ, ಈ ಬಾರಿ ಕೂಡ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಒಂದು ಅವಧಿಯಲ್ಲಿ ಈ ದೇಶದಲ್ಲಿ ಅಂದರೆ ದೇಶದ ಒಂದು ಪಶ್ಚಿಮ ಭಾಗಕ್ಕೆ ಹೊಂದ್ಕೊಂಡಂತೆ, ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಹಾಗೆ ದೇಶದ ಈಶಾನ್ಯ ಭಾಗದಲ್ಲಿ ಕೂಡ ಈ ಬಾರಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಅಂದರೆ ಹಿಂದೆ 2-3 ವರ್ಷಗಳ ಕಾಲ ಎಲ್ನೈನು ಭಾರತದ ಮೇಲೆ ಒಂದು ಬರದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಹಾಗೆ ಈ ಬಾರಿ ಎಲ್ನೈನು ಅಂತ್ಯವಾಗಿ ಲಾನೈನು ಆರಂಭ ಆಗ್ತಾಯಿದೆ. ಇದರ ಒಂದು ಪ್ರಭಾವ ನಮ್ಮ ಏಷ್ಯಾದ ಮೇಲೆ ಅಂದರೆ ವಿಶೇಷವಾಗಿ ದಕ್ಷಿಣ ಏಷ್ಯಾದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಇದರ ಪ್ರಭಾವದಿಂದ ದಕ್ಷಿಣ ಭಾರತದಲ್ಲಿ ಹಾಗೆ ಪಶ್ಚಿಮ ಭಾರತ ಅಂದರೆ ಪಶ್ಚಿಮ ಕರಾವಳಿ ಭಾಗ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ, ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ಬೋದು. ಹಾಗೆ ಇಂಡೋನೇಷ್ಯಾ ಆಗಿರ್ಬೋದು, ಮಲೇಷ್ಯಾ ಹಾಗೆಯೇ ಫಿಲಿಪೈನ್ಸ್ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಕೂಡ ಈ ವರ್ಷ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ನೋಡೋದಾದರೂ ಕೂಡ ಈ ಒಂದು ಭಾಗದಲ್ಲಿ ಅಂದರೆ ಅಂದರೆ ಆಫ್ರಿಕಾ ಹಾಗೂ ಅಮೆರಿಕದ ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಕೂಡ ಈ ವರ್ಷ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಏನಿವತ್ತು ಬೆಂಕಿಯ ಒಂದು ಕೆನ್ನಾಲಿಗೆಯಿಂದ ಆವರಿಸ್ಕೊಂಡಿರ್ತಕ್ಕಂಥ
ಅಮೆರಿಕದ ಬ್ರೆಜಿಲ್ ಆಗಿರ್ಬೋದು, ಹಾಗೆ ಲಾಸ್ ಏಂಜಲೀಸ್ ಆಗಿರ್ಬೋದು, ಈ ಒಂದು ಭಾಗದಲ್ಲೂ ಕೂಡ ಈ ವರ್ಷ ಅತಿ ಹೆಚ್ಚು ಮಳೆಯನ್ನು ಕಾಣ್ಬೋದಾಗಿದೆ. ಅಂದರೆ ಲಾನೈನೋ ಎಫೆಕ್ಟ್ನಿಂದ ಬೆಂಕಿ ಹೊತ್ಕೊಂಡಂಥ ಈ ಒಂದು ಭಾಗದಲ್ಲೂ ಕೂಡ ಈ ವರ್ಷ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಸ್ಪಷ್ಟವಾದಂಥ ಲಕ್ಷಣಗಳು ಜಾಗತಿಕ ಮಟ್ಟದಲ್ಲಿ, ಅಂದರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಲಾನೈನ ಪ್ರಭಾವ ಜಾಗತಿಕ ವಲಯದಲ್ಲಿ ಹೆಚ್ಚು ಮಳೆಯನ್ನು ತರ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ. ಇದರ ಪ್ರಭಾವ ನಮ್ಮ ಭಾರತದ ಮೇಲೆ, ಅಂದರೆ ಭಾರತದ ಪಶ್ಚಿಮ, ದಕ್ಷಿಣ ಹಾಗೆ ಈಶಾನ್ಯ ಭಾರತದ ಮೇಲೆ ಇದರ ಪ್ರಭಾವ ಇರುತ್ತೆ. ಹಾಗಾಗಿ ಈ ಬಾರಿ ಫೆಬ್ರವರಿ ತಿಂಗಳ ಮೊದಲು ಹಾಗೂ 2ನೇ ವಾರದವರೆಗೂ ಕೂಡ ಮಳೆ ಮುಂದುವರಿಯುವುದು. ಹಾಗೆ ಮಾರ್ಚ್ ನಂತರ, ಅಂದರೆ ಮಾರ್ಚ್ 3ನೇ ವಾರ ಕಳೆದ ಮೇಲೆ ಏಪ್ರಿಲ್ ತಿಂಗಳ ಮೊದಲ ವಾರದ ವೇಳೆಗೆ ದಕ್ಷಿಣ ಭಾರತ ಹಾಗೂ ಪಶ್ಚಿಮ ಭಾರತಕ್ಕೆ ಹೊಂದಿಕೊಂಡಂತೆ ಮತ್ತೆ ಮಳೆಯ ಒಂದು ಆರ್ಭಟ ಶುರುವಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತದೆ. ಹಾಗೆ ಈ ಬಾರಿ ಕೂಡ ಜೂನ್ ಹಾಗೂ ಸೆಪ್ಟೆಂಬರ್ ಅವಧಿಯಲ್ಲೂ ಕೂಡ ಒಳ್ಳೆಯ ಮಳೆ ಆಗ್ತಕ್ಕಂಥ ಲಕ್ಷಣಗಳು, ಬೇಕಾದಂಥ ಒಂದು ವಾತಾವರಣ ಈಗಾಗಲೇ ಕಂಡುಬರ್ತಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ, ಮುಂದಿನ ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಹಾಗೆ ಮೇ ತಿಂಗಳ ಒಂದು ಆಸ್ಪಾಸ್ನಲ್ಲಿ ಮುಂಗಾರು ಪೂರ್ವ ಮಳೆ ಅಂತ ನಾವೇನು ಕರಿತೀವಿ, ಪ್ರೀ ಮಾನ್ಸೂನ್ ಅಂತ ಏನು ಕರಿತೀವಿ, ಆ ಪ್ರೀ ಮಾನ್ಸೂನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಏಪ್ರಿಲ್ ಹಾಗೂ ಮೇ ತಿಂಗಳ ಅವಧಿಯಲ್ಲಿ ಈ ಬಾರಿ ಒಳ್ಳೆಯ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಇದೆ. ಹಾಗೆ ಬಂಗಾಳ ಕೊಲ್ಲಿಗೆ ಅಂದ್ಕೊಂಡಂತೆ ಈ ಬಾರಿ ಏಪ್ರಿಲ್ ಹಾಗೂ ಮೇ ತಿಂಗಳ ಒಂದು ಆಸ್ಪಾಸ್ನಲ್ಲಿ, ಅಂದರೆ ಏಪ್ರಿಲ್ 20ರ ನಂತರ ಮೇ 20ರ ಮಧ್ಯಾವಧಿಯಲ್ಲಿ ಬಂಗಾಳ ಕೊಲ್ಲಿಗೆ ಅಂದ್ಕೊಂಡಂತೆ ಚಂಡಮಾರುತದ ಒಂದು ಲಕ್ಷಣವೂ ಕೂಡ ಕಂಡುಬರ್ಬೋದು. ಅದರ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮುಂದಿನ ಒಂದು ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ. ಸದ್ಯಕ್ಕೆ ಮುಂದಿನ 2-3 ದಿನಗಳ ಕಾಲ ದಕ್ಷಿಣ ಭಾರತಕ್ಕೆ ಅಂದ್ಕೊಂಡಂತೆ, ಅಂದರೆ ಕೇರಳ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಅಂದ್ಕೊಂಡಂತೆ, ಹಾಗೆಯೇ ಲಕ್ಷದ್ವೀಪಗಳು, ತಮಿಳುನಾಡು, ಪುದುಚೇರಿ ಈ ಒಂದು ಭಾಗದಲ್ಲಿ ಮೋಡದ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಹಾಗೆ ಮಳೆಯ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ ಸ್ನೇಹಿತರೆ. ಹೆಚ್ಚು ಮಳೆಯಾಗುವುದು ಕೂಡ ಒಂದು ಮಳೆಯ ಒಂದು ಪ್ರಭಾವಕ್ಕೆ ಇವಾಗ ಒಳಗಾಗುತ್ತೆ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನನ್ನ ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಾನು ಪ್ರಮೋದ್ ಆಕಾರ್ ಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.